ಮೊದಲನೇದಾಗಿ ನಮ್ಮೆಲ್ಲರಿಗೂ ಗೊತ್ತಿರೋಗೆ 3 ವರ್ಷದ ಹಿಂದೆ ಡೆಲ್ಲಿ ಪೊಲೀಸರು ಬಂದು ಇಲ್ಲಿನ ನಿವಾಸಿಯಾದ ದಿಶಾ ರವಿ ಅವ್ರನ್ನ ಅಕ್ರಮವಾಗಿ ಬಂಧಿಸಿ ಕರ್ಕೊಂಡು BJP government has been time and again using the police. ಸೊ ನಮ್ಮ ಕರ್ನಾಟಕ ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಹೇಳಿಕೆಗಳು ಕೊಡ್ತಿದ್ದಾರೆ. ಬಟ್ ಇವ್ರ ಮೇಲೆ ಯಾವುದೇ ಕ್ರಮಗಳು ತಗೊಳ್ತಿಲ್ಲ. ಅಧಿಕಾರ ಬಂದ ಮೇಲೆ ಬಣ್ಣ ಬದಲಾಗುತ್ತೆ, ಅದೇ ಕಾಣ್ತಿದೆ. ಅವ್ರು ಏನು ಮಾಡ್ತಿಲ್ಲ. ನಮ್ಮ DGP ಮತ್ತು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಿದೆ ಅಂತ ಒಂದು ಪ್ರಶ್ನೆ ಇದೆ, ದೊಡ್ಡ ಪ್ರಶ್ನೆ. ಅವರು ಉತ್ತರ ಕೊಡಬೇಕು. ಯಾಕೆ ಬೇರೆ ರಾಜ್ಯದ ಪೊಲೀಸು ಕಾನೂನು ಬಾಹಿರವಾಗಿ ಈ ರೀತಿ ಬಂದು ಬಂಧನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ? ನಾವಿವತ್ತು ಹಲವಾರು ಕಾಳಜಿಯುಳ್ಳ ನಾಗರಿಕರು ಇಲ್ಲಿ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಬಂದಿದ್ದೀವಿ. ಯಾಕಂದರೆ ನಮಗೆ ಹಲವಾರು ಪ್ರಶ್ನೆಗಳಿದೆ ಪೊಲೀಸವ್ರಿಗೆ ಕೇಳೋದಕ್ಕೆ. ಮೊದಲನೇದಾಗಿ ನಮ್ಮೆಲ್ಲರಿಗೂ ಗೊತ್ತಿರೋಗೆ 3 ವರ್ಷದ ಹಿಂದೆ ಡೆಲ್ಲಿ ಪೊಲೀಸರು ಬಂದು ಇಲ್ಲಿನ ನಿವಾಸಿಯಾದ ದಿಶಾ ರವಿ ಅವ್ರನ್ನ ಅಕ್ರಮವಾಗಿ ಬಂಧಿಸಿ ಕರ್ಕೊಂಡು ಹೋದ್ರು. ಮತ್ತು ಅದೇ ಥರ 1 ತಿಂಗಳಿಂದ ಜುಬೇರ್ ಅವ್ರಿಗೆ UP ಪೊಲೀಸವ್ರು ಬಂದು ಅವ್ರ ಮನೆಗೆ ಇಲ್ಲಿಗಲಾಗಿ ಡಿಟೈನ್ ಮಾಡೋಕ್ಕೆ ನೋಡಿದ್ರು. ಅದೇ ರೀತಿ ನವೆಂಬರ್ 30 ಡೆಲ್ಲಿ ಪೊಲೀಸವರು ನದೀಮ್ ಖಾನ್ ಅವ್ರನ್ನ ಇಲ್ಲಿಗಲಾಗಿ ಡಿಟೈನ್ ಮಾಡೋಕ್ಕೆ ನೋಡಿದ್ರು. ಸೊ ನಮ್ಮ ಕರ್ನಾಟಕ ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಯಾಕೆ ಬೇರೆ ರಾಜ್ಯದ ಪೊಲೀಸು ಕಾನೂನು ಬಾಹಿರವಾಗಿ ಈ ರೀತಿ ಬಂದು ಬಂಧನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ? ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿದೆ, ಪ್ರಿಯಾ ಇಂಡೋರಿಯಾ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಅದರ್ಸ್. ಡೆಲ್ಲಿ ಹೈಕೋರ್ಟ್ ಜಜ್ಮೆಂಟ್ ಇದೆ, ಸಂದೀಪ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ. ಅದರಲ್ಲಿ ಅಂತರ ರಾಜ್ಯ ಅರೆಸ್ಟ್ಗಳಿಗೆ ಮಾಡೋಕ್ಕೆ ಮುಂಚೆ ಟ್ರಾನ್ಸಿಟ್ ರಿಮ್ಯಾಂಡ್ ತೊಗೋಬೇಕು, ಹಿರಿಯರ ಪರ್ಮಿಷನ್ ತೊಗೋಬೇಕು, ಕೇಸ್ ಡೈರಿಲಿ ಎಂಟ್ರ್ ಆಗಿರಬೇಕು ಅಂತ ಹಲವಾರು ನಿಯಮಗಳಿದೆ. ಅಷ್ಟೆಲ್ಲ ಇದ್ರೂ ಸಹ ಅವ್ರು ಹೆಂಗೆ ಕರ್ನಾಟಕಕ್ಕೆ ಬಂದರು? ಇದು ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯ ಉಲ್ಲಂಘನೆ. ಇಟ್ಸ್ ಅ ವೈಲೇಷನ್ ಆಫ್ ದ ಸಿಸ್ಟಮ್ ಆಫ್ ಫೆಡ್ರಲಿಸಮ್. ಸೊ ಅದನ್ನು ನಾವು DGP ಕೇಳಬೇಕಾಗಿದೆ. ಮತ್ತೊಂದು, ಸುಪ್ರೀಂ ಕೋರ್ಟು ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಸ್ವಯಂ ಪ್ರೇರಿತ ಒಂದು FIRನ ದಾಖಲಿಸಬೇಕು ಅಂತ ಹೇಳಿದ್ರು. ಆದರೂ ಸಹ ಇಲ್ಲಿ ಹಲವಾರು ಹೇಟ್ ಸ್ಪೀಚ್ಗಳಾಗ್ತಾಯಿದ್ರು. FIRಗಳಾಗ್ತಾಯಿದೆ, ಅದರ ಸ್ವಯಂ ಪ್ರೇರಿತ ಆಗ್ತಾಯಿಲ್ಲ. ಯಾರೋ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಆಗ್ತಾಯಿದೆ. ಮತ್ತು FIRಗಳು ಕ್ವಾಶ್ ಆಗ್ತಾಯಿದೆ, ಸ್ಟೇ ಆಗ್ತಾಯಿದೆ. ಅದ್ರ ಬಗ್ಗೆ ಪೊಲೀಸವರು ಏನು ಮಾಡ್ತಾರೆ? ಸೊ ಈ ಎಲ್ಲ ಪ್ರಶ್ನೆಗಳು ಇಟ್ಕೊಂಡು ನಾವು ಇವತ್ತು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಬಂದಿದ್ದೇವೆ. ಕರ್ನಾಟಕದಲ್ಲಿ ಹಲವಾರು ಸತಿ ಮಾಧ್ಯಮದವರು, ವಿಶೇಷವಾಗಿ ಸುವರ್ಣ ಚಾನಲ್ ಮತ್ತು ಕೆಲವು ರಾಜಕಾರಣಿಗಳು ಸತತವಾಗಿ ಹೇಟ್ ಸ್ಪೀಚು ಹೇಳಿಕೆಗಳು, ಒಂದು ಸಮುದಾಯದ ವಿರುದ್ಧವಾಗಿ ಎತ್ಕಟ್ಟ ಹೇಳಿಕೆಗಳು ಕೊಡ್ತಿದ್ದಾರೆ. ಬಟ್ ಇವ್ರ ಮೇಲೆ ಯಾವುದೇ ಕ್ರಮಗಳು ತಗೊಳ್ತಿಲ್ಲ. ಸ್ವಯಂ ಪ್ರೇರಿತ ಕ್ರಮಗಳು ತಗೊಳ್ತಿಲ್ಲ. ಯಾರಾದರೂ ಕಂಪ್ಲೇಂಟ್ ಮಾಡಬೇಕು, ಆ ಕಂಪ್ಲೇಂಟ್ ಕೊಡುವಾಗಲೂ ಪೊಲೀಸವ್ರ ಕಡೆಯಿಂದ ಆಗ್ತಿರೋ ತೊಂದರೆಗಳು ಕಂಡುಬರ್ತಿದೆ. ನಮ್ಮ DGP ಮತ್ತು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಿದೆ ಅಂತ ಒಂದು ಪ್ರಶ್ನೆ ಇದೆ, ದೊಡ್ಡ ಪ್ರಶ್ನೆ. ಅವರು ಉತ್ತರ ಕೊಡಬೇಕು. ನಮ್ಮ ಸರ್ಕಾರ ಅಂತಲ್ಲ, ಜನ ಒಂದು ಆಶಯ ತುಂಬಿಕೊಂಡು ಮತ ಹಾಕಿದ್ರು. ಅಧಿಕಾರ ಬಂದ ಮೇಲೆ ಬಣ್ಣ ಬದಲಾಗುತ್ತೆ, ಅದೇ ಕಾಣ್ತಿದೆ. ಅವ್ರು ಏನು ಮಾಡ್ತಿಲ್ಲ. ಸುಮಾರು ವಿಷಯಗಳು, ವಿಶೇಷವಾಗಿ ಅಲ್ಪಸಂಖ್ಯಾತರ ವಿಷಯದಲ್ಲಿ ಹಲವಾರು ಸಂಗತಿಗಳು ಆಗಿದ್ದಾವೆ. ಇಲ್ಲೇ ಕಾಟನ್ ಪೇಟಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಒಬ್ಬ MP ಸೇರಿಸ್ತೇನೆ. ಅದೇ ಸಂದರ್ಭದಲ್ಲಿ ಬೆಂಗಳೂರು ಕಮಿಷನರ್ ಒಂದು ಹೇಳಿಕೆ ಕೊಡ್ಬೋದಾಗಿತ್ತು, ಒಂದು ಸ್ಪಷ್ಟೀಕರಣ ಕೊಡ್ಬೋದಾಗಿತ್ತು. ಅಂಥದ್ದು ನಡೆದಿಲ್ಲ. ಸೊ ಹೇಳ್ಕೊಂಡು ಹೋದರೆ ಅನೇಕ ಘಟನೆಗಳು ಆಗಿದ್ದಾವೆ. ಇದು ಯಾವಾಗ ನಿಲ್ಲೋದು ಗೊತ್ತಿಲ್ಲ. ಮತ್ತು ಒಂದು ದಿಟ್ಟ ಕ್ರಮ ಸರ್ಕಾರ ತಗೋಬೇಕು ಅಂತ ನಾವು ಆಶಿಸ್ತೀವಿ. So we've all gathered here today to inform about our dissent against the government and against the government using UP police and Delhi police to come into Bangalore and harass the voices of dissent over here. BJP government has been time and again using the police to harass voices of dissent, to shut them up. Any criticism against them, it has been going like this consistently. We had seen this happen with Disha Ravi when Delhi police came in here violating their jurisdiction, and same thing we've been seeing with Zubair and Nadeem. And this is why we've come here. We've gathered here as citizens to show our disappointment with the government, to show our anger and frustration towards the government and the police. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.